ನನ್ನ ಆಮೇಲೆ ನನಗೆ ಬ್ಲಾಕ್ ಮೇಲ್ ಥ್ರೆಟ್ನಿಂಗ್, ನನ್ನ ಹತ್ರ ಬೆತ್ತಲೆ ಫೋಟೋ ಇದೆ, ನನಗೆ ಗೊತ್ತಿಲ್ಲ, ನನ್ನ ವಿವೇಚನೆಗೆ ಹೇಳ್ದಿರೆ ನಾನು ಬಾತ್ರೂಮ್ ಅಲ್ಲಿ ಕೂತಿರ್ತಕ್ಕಂಥದ್ದು, ಬಟ್ಟೆ ಬದಲಾಯಿಸಾಗಿರ್ಬೋದು, ಸ್ನಾನ ಮಾಡ್ಬೇಕು, ನನ್ನ ಅರಿವಿಗೆ ಗೊತ್ತಿಲ್ಲದೆ ನನ್ನ ಫೋಟೋ ತಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆ ಹರಿಬಿಟ್ಟು ಅವರೇ ಹೇಳ್ತಾರೆ ಇವಾಗ ಇಲ್ಲ ನನಗೆ ಅವ್ರು ಕಳ್ಸಿದ್ರು. ಈಗ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರು ಕಳ್ಸಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಲ್ಲಿ ಕಾಲ್ ರೆಕಾರ್ಡಿಂಗು ಬಹಿರಂಗ ಕಂಪ್ಲೀಟ್. ಯಾಕಂದ್ರೆ ತನಿಖಾ ಅಧಿಕಾರಿಗಳ ಮುಂದೆ ಇರ್ತಾರೆ. ಯಾಕಂದ್ರೆ ನ್ಯಾಯಾಲಯ ತನಿಖೆ ಆಗ್ತದೆ, ನ್ಯಾಯಾಲಯ ಚೌಕಟ್ಟಲ್ಲಿ ಇದ್ದಾಗ ಈಗ ನಾನೇ ತಪ್ಪಿತಸ್ಥ ಆಗಿದ್ರೆ ನಾನು ಹೇಳ್ತೀನಿ ಕಠಿಣವಾದ ಕಾನೂನು ಕ್ರಮ ತಗೊಳ್ಳಿ. ಇದೇ ಸ್ಟುಡಿಯೋಲ್ಲ, ಇದೇ ಜನರ ಮುಂದೆ ಹೇಳ್ತೀನಿ. ಹೀಗೆ ಯಾಕೆಂದ್ರೆ ಏನಾಗಿದೆ, ಈ ತರ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಅಂತಾರಲ್ಲ, ಈ ತರ ಹೆಣ್ಮಕ್ಳಿಂದ ಸಮಾಜಕ್ಕೆ ಬಹಳ ಯಾಕಂದ್ರೆ ಅವಮಾನ ಆಗಿದೆ, ಪ್ಲಸ್ ಮುಜುಗರ ಆಗಿದೆ. ಏನಾಗಿದೆ, ಇವ್ರು ನೋಡ್ಕೊಂಡು ಇನ್ನೂ ಒಂದ್ 4 ಜನ ಉತ್ತೇಜನ ಮಾಡ್ಕೊಂಡು ಮುಂದೆ ಅವರು ಆರೋಪ ಮಾಡ್ತಾ ಇರುವಂತದ್ದು 3 ತಿಂಗಳಲ್ಲಿ ಸಿಕ್ಕಾಬಡೆ ಮಜಾ ಮಾಡ್ಕೊಂಡ್ರು, ಒಳ್ಳೆ ಯೂಸ್ ಮಾಡ್ಕೊಂಡ್ರು ಅನ್ನುವಂತ ಲೆಕ್ಕಾಚಾರದಲ್ಲಿ ಮೇಲೆ ಆರೋಪ ಮಾಡ್ತಾ ಇರೋದು. ಅದು ಕೇಳ್ತೀನಿ. ಮೊದಲನೇ ಗಂಡದ್ದು ಏನ್ ಹೇಳಿದ್ರು, ಒಂದು ಇರಲ್ಲಿ ಹೇಳ್ತಾರೆ 3 ವರ್ಷ ಬಾಳಿದ್ದೆ ಅಂತಾರೆ. ಆಯ್ತು, ಎಲ್ಲಿ ತೋರಿಸಿ. ಆಮೇಲೆ ಅವರು ಏನು ಈಸ್ ನಾಟ್ ಏಬಲ್ ಟು ಪರ್ಫಾರ್ಮ್ ಅಂತ ಹೇಳ್ತಾರೆ. ಯಾಕಂದ್ರೆ ಪದ ಉಪಯೋಗಿಸಲ್ಲ ನಾನು ಈ ವೇದಿಕೆಯಲ್ಲಿ. ಆ ಡೈವರ್ಸ್ ಕಾಪಿಯಲ್ಲಿ ಏನಾದ್ರು ಇರುತ್ತಲ್ವಾ, ಸೆಕೆಂಡ್ ಹೇಳ್ತಾರೆ ಅವನು ಫ್ರಾಡ್ ಅಂತ, ಅವ್ರು ಸೆಕೆಂಡ್ ಹೇಳ್ತಾರೆ ನಾನೇ ಯಾಕಂದ್ರೆ ಅದು ಆಗ್ಬೇಕಾರೆ ಕಾರಣ. ದಯವಿಟ್ಟು ದಾಖಲೆಗಳು, ಯಾಕಂದ್ರೆ ಏನೇ ಆಗಿರ್ಬೋದು, ಸ್ಟೇಷನ್ಗೆ ಬರ್ತೀನಿ, ಮಂಜುನೇ ಮಾತಾಡಿದ್ದೀನಿ, ಕಾಲ್ ರೆಕಾರ್ಡಿಂಗ್ ದಯವಿಟ್ಟು ತಗ್ಸಿ. ಎಷ್ಟು ವರ್ಷದ ಬೇಕೋ ತಗ್ಸ್ಬೋದು. ಈಗ ಅಲ್ಸೂರ್ಗೇಟ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ನಾನು ಹೋಗಿ ಸಹಿ ಹಾಕಿದ್ದೀನಿ ಅಂತ ಇವತ್ತೇ ಪ್ರೂವ್ ಆದ್ರೆ ನನ್ಗೆ ಯಾವ ಶಿಕ್ಷೆ ಬೇಕಾದ್ರೂ ನಾನು ಆರಾನ್ ಆಗ್ತೀನಿ, ಕರ್ನಾಟಕದ ಜನತೆ ಮುಂದೆ ತಲೆ ಬಾಗ್ತೀನಿ. ಅದೇ ಈಗೆಲ್ಲ ಮುಚ್ಚಿಟ್ಟು ಇದೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಆದ ನಂತರ ಯಾರ್ಯಾರ ಜೊತೆ ಚಾಟ್ ಮಾಡ್ತಾ ಇದ್ಲು, ಏನೇನ್ ಮಾಡ್ತಾ ಇದ್ಲು, ಶ್ರೀಕಾಂತ್ ಪಾಟೀಲ್ಗೂ ಈಕೆಗೆ ಏನ್ ಸಂಬಂಧ, ಈಕೆ ಶ್ರೀಕಾಂತ್ ಪಾಟೀಲ್ 2023 ಫಾರಿನ್ ಹೋಗಿದ್ರಂತೆ. ಆ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿಯ ಹೆಂಡತಿಗೆ ಡೈವರ್ಸ್ ಆಗ್ಬೇಕಾರೆ ಈಕೆನೆ ಅಂತ ಕಾರಣ. ನಂಗೆ ಗೊತ್ತಿಲ್ಲ, ನಂಗೆ ವಿಚಾರ ಈಗ ಮೊನ್ನೆ ಯಾಕಂದ್ರೆ ಎಲ್ಲ ಅವರು ಸ್ನೇಹಿತರ ವಲಯದಲ್ಲಿ ಪ್ರೂಫ್ ಇದೆಯಾ ಇಲ್ಲ, ಆಕೆ ನನಗೆ ಮಾಹಿತಿ ಬಂತು. ಯಾಕಂದ್ರೆ 2023 ಇವರು ಹೋಗಿರೋದು ಫಾರಿನ್ ಟ್ರಿಪ್ ಅಂತೂ ನನ್ನ ಹತ್ರ ನನ್ ಖಂಡಿತ ನನ್ನ ಹತ್ರ ಇದೆ, ದಾಖಲೆಗಳು ಹೇಳ್ತೀನಿ. 2023 ಆಮೇಲೆ ಈಕೆ ಆತನ ಜೊತೆಯಲ್ಲಿ ಚಾಟ್ ಬಹಳ ಯಾಕಂದ್ರೆ ಹೇಳ್ಕೊಳಕ್ಕೆ ಬಹಳ ಮುಜುಗರ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಆ ವ್ಯಕ್ತಿ ಹೇಳ್ತಾನೆ, ಈ ನನ್ನ ಹತ್ರ 1 ವಾರಕ್ಕೆ ಒಂದ್ಸಲ ಬಾ, ನನಗೆ ಸುಖವನ್ನು ಕೊಡು, ನನಗೆ ಇನ್ನೇನು ಬೇಡ. ಇದೆಲ್ಲ ಯಾವಾಗ ಪ್ರಶ್ನೆ ಮಾಡ್ತೀನಿ, ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಮಾಡಿ ನನ್ನ ತೇಜವಾದಿ ಮಾನಹಾನಿ ಮಾಡಕ್ಕೆ ಈ ಫೋಟೋಗಳನ್ನ ತೋರಿಸೋ ಮೂಲಕ ನೀವು ನನಗೆ ಹಿಂಗ್ ಬೇಕು, ನನಗೆ ಹಂಗ್ ಬೇಕು ಅಂತ, ನನಗೆ ಅಂತಂದ್ರೆ ಸೆಕ್ಸುವಲಿ ಅವ್ರಿಗೆ ಸಿಕ್ಕಾಬಡೆ ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು. ಈಗ ಅದಕ್ಕೆ ಪೂರಕವಾಗಿ ಒಂದು ದಾಖಲೆ ಓದಿಸ್ತೀನಿ, ದಯವಿಟ್ಟು ಝೂಮ್ ಮಾಡ್ಬೇಕು. ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಯಾರು ವಿಕೃತ ಮೆರೆದಿದ್ದಾರೆ, ಯಾರು ವಿಕೃತ ಮೆರೆದಿಲ್ಲ ಅಂತ ಒಂದೇ ಒಂದು ಸ್ಲೈಡ್ ಕೊಡ್ತೀನಿ, ಬೇರೆ ಜಾಸ್ತಿ ಬೇಡ. ಈ ಒಂದು ಸ್ಲೈಡ್ ಅಲ್ಲಿ ಯಾರೇನು ಅಂತ ಗೊತ್ತಾಗುತ್ತೆ ಕರ್ನಾಟಕ ಜನತೆ ಮುಂದೆ. ಯಾಕಂದ್ರೆ ನಿಜವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಈಗ ಎಲ್ಲೋ ಡಾರ್ಕ್ ಲೈನ್ ಅಲ್ಲಿ ಇರಬಾರ್ದು. ಅದನ್ನೇ ಹೇಳ್ತಾ ಇರೋದು ಅವರು. ಏನಪ್ಪಾ ಅಂತಂದ್ರೆ ಒಂದಿಷ್ಟು ಫೋಟೋಗಳನ್ನ ತೋರಿಸಿ ನನಗೆ ಹಂಗ ಬೇಕು, ಅದಕ್ಕೆ ಇದೊಂದು ಸಂದೇಶ ತೋರಿಸ್ತೀನಿ. ಆಕೆ ಎಷ್ಟು ಚೆನ್ನಾಗಿ ಬಹಳ ವಿಕೃತಿ ಯಾರು ಮೆರೆದಿದ್ದಾರೆ ಅಂತ ಈ ಒಂದೇ ಒಂದು ಸಂದೇಶದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಪ್ರೂಫ್ ಇಟ್ಕೊಂಡಿದ್ರೆ ಹೌದು ಇಲ್ಲ. ಯಾಕಂದ್ರೆ ಈಗ ನೋಡಿ, ಇವರು ಈ ತರ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಈ ತರ ಮಾಡ್ತಾರ ಅಂತ. ಇಲ್ಲಿ ನೋಡಿ, ಝೂಮ್ ಮಾಡಿ ದಯವಿಟ್ಟು, ಯಾವ ತರ ವಿಕೃತಿ ಮೆರೆದಿದ್ದಾರೆ ಅಂತ ಝೂಮ್ ಮಾಡಿ, ದಯವಿಟ್ಟು ಝೂಮ್ ಮಾಡಿ. ಈಕೆ ಇದು ನೋಡಿ ಯಾವ ತರ ವಿಕೃತಿ, ಇದು ಓದಿ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ದಯವಿಟ್ಟು ಓದಿ ಏನಂತ ಹಾಕಿದ್ದಾರೆ. ಐ ಡಿಡ್ 30 ಟೈಮ್ಸ್ ಆಫ್ ಡಿಫ್ರೆಂಟ್ ವೆರೈಟಿ, ಓಕೆ, ವೆರೈಟಿ ಆಫ್ ಸೆಕ್ಸ್. ಅದು ಏನು, ಯು ಕಾಂಟ್ ಮ್ಯಾಚ್ ಫಾರ್ ದಟ್. ಅಂದ್ರೆ ನಾನು ವಿವಿಧ ಭಂಗಿಗಳಲ್ಲಿ ಮಾಡಿಸ್ಕೊಂಡಿದ್ದೀನಿ, ನೀನ್ ಅದರಲ್ಲಿ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದು ಮೀನಿಂಗು. ಆಕೆ ಯಾವ ತರ ವಿಕೃತಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಮುಂದುವರೆದು ಭಾಗ ಇನ್ನೊಂದು ಹೇಳ್ತಾರೆ, ಯಾವುದೋ ಒಂದು ಸ್ಪರ್ಮ್ಸ್ ವಿರುದ್ಧ. ಯಾಕೆ ನಾನು ಮಾತಾಡಬಾರ್ದು ಈ ವೇದಿಕೆಯಲ್ಲಿ, ನಂಗೆ ಬಹಳ ಮುಜುಗರ ಆಗುತ್ತೆ ಆ ತರ ಮಾತಾಡೋದಕ್ಕೆ. ಯಾಕಂದ್ರೆ ಎಲ್ಲ ಅಕ್ಕ ತಂಗಿರೋ ಬಹಳಷ್ಟು ಜನ ನೋಡ್ತಾ ಇರ್ತಾರೆ ಕರ್ನಾಟಕದ ಜನತೆ. ನಾನು ಆದ್ರೂ ಯಾಕೆಂದ್ರೆ ಏನಕ್ಕೆ ಅಂದ್ರೆ ಈಕೆ ನಿಜ ಬಣ್ಣ, ಯಾಕೆಂದ್ರೆ ಎಲ್ಲರೂ ಗೊತ್ತಾಗಬೇಕು. ಯಾಕಂದ್ರೆ ಎಲ್ಲ ಒಂದು ಲೈಮ್ ಲೈಟ್ ಅಲ್ಲಿ ಇದ್ಬಿಟ್ಟು ಈಗ ಹೋಗ್ಬಾರ್ದು ಇವರು. ಯಾಕೆ ಏನ್ ಮಾಡಿದಾರೆ ಏನು ಅಂತ ಇಡೀ ಕರ್ನಾಟಕ ಜನತೆಗೆ ಯಾಕಂದ್ರೆ ಗೊತ್ತಾಗಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲೋ ಗಂಡ್ಮಕ್ಳ ಎಲ್ಲೋ ಯಾಕಂದ್ರೆ ಏನು ತಪ್ಪು ಮಾಡ್ಬಿಟ್ಟಿದಾರೇನೋ ಅಂತ ಎಲ್ಲೋ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಅಂದ್ರೆ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಅವ್ರದೇನಾ ಅಂತ. ಇದು ಅದೇ ಅಲ್ಲಲ್ಲ, ಈ ಅವ್ರದ್ದೇ. ಯಾಕಂದ್ರೆ ದಾಖಲಾತಿಗಳು ಈಗ ನೋಡಿ, ದಾಖಲಾತಿಗಳನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ಇನ್ವೆಸ್ಟಿಗೇಷನ್, ಈಗ ನೋಡಿ ನನ್ನ ಹೆಸರು ದಾಖಲೆ ಎಲ್ಲ ಏನಿರುತ್ತೆ, ಮಂಜುನಾಥ್ ಅಂತ ಇರುತ್ತೆ, ಅದೇ ಇರುತ್ತೆ, ಆಯ್ತಾ. ಆ ನಂತರ ಇನ್ನೊಂದು ಇವರು ಎಜುಕೇಶನ್ ಏನು ನಾನು ಓದಿದ್ದೀನಿ ಅಂತಾರಲ್ಲ, ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಓದಿದ್ರೆ ನೀವು ಇಲ್ಲ ಓದಿದ್ರೆ ಯಾವ ಕಾಲೇಜಲ್ಲಿ ಓದಿದ್ರಾ, ನಾನು ತಗೊಂಡೋಗ್ಬಿಟ್ಟಿನಿ ಅಂತಾರಲ್ವಾ, ಎಲ್ಲಿ ಯಾವ ಕಾಲೇಜಲ್ಲಿ ಓದಿರಾ, ಯಾವ ಏರಿಯಲ್ಲಿ ಓದಿರಾ, ನಾನೇ ಯಾಕಂದ್ರೆ ಇದೇ ವೇದಿಕೆ ಮುಖಾಂತರ ಇದೇ ವೇದಿಕೆಯಲ್ಲಿ ನಾನೇ ತಗೊಳ್ತೀನಿ. ಯಾಕಂದ್ರೆ ಎಲ್ಲ ರೆಕಾರ್ಡ್ಸು
ಕಾಲೇಜಲ್ಲಿ ಆಗಿರ್ಬೋದು, ಯೂನಿವರ್ಸಿಟಿ ಬೋರ್ಡ್ ಆಗಿರ್ಬೋದು, ನಕಲು ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಈಗ ನೋಡ್ತಕ್ಕಂಥ ಜನ ಆಗಿರ್ಬೋದು, ಯುವಕರು, ಯಾಕೆಂದ್ರೆ ಎಸ್ಪೆಷಲಿ ಯಾವುದೇ ಒಂದು ಹೆಣ್ಣು ಬಂದು ಟ್ರೆಕ್ನಿಂಗ್ ಆಗಿರ್ಬೋದು, ಹನಿ ಟ್ರಾಪ್ ಆಗಿರ್ಬೋದು ಮಾಡಿದಾಗ ಕಾನೂನು ಬಹಳ, ಯಾಕೆಂದ್ರೆ ನಮಗೂ ಇದೆ ಕಾನೂನು. ಇನ್ನೊಂದು ಅದಕ್ಕೆ ಹೇಳೋದು, ಎಜುಕೇಶನ್ ಇಸ್ ಅ ಟೂಲ್ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ. ಈಗ ನಾನು ವಿದ್ಯಾವಂತನಾಗಿರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್ ಇಂದ ನನಗೆ ಒಂದು ಸ್ವಲ್ಪ ಅರಿವಿತ್ತು ಕಾನೂನು ಬಗ್ಗೆ. ಕಾನೂನು ಅರಿವಿದ್ದಕ್ಕೆ ನಾನು ಇವತ್ತು ಕಾನೂನು ಮುಖಾಂತರನೇ ಜಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಇಂಥ ಹೆಣ್ಮಕ್ಳನ್ನ ಈಗಲೇ ಬಂಧನ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ಈಗ ಈ ನಮ್ಮ ಸಮಾಜ ಏನಾಗುತ್ತೆ, ಇಂಥವ್ರಿಂದ ಉತ್ತೇಜನ ಆಗಿ ಪ್ರೇರೇಪಿತರಾಗ್ತಾರಲ್ಲ, ಅವರು ಕೂಡ ನಿಲ್ತಾರೆ. ಇದೆಲ್ಲ ನನಗೆ ಒಂದು ಕೊನೆ ಆಗಬೇಕು, ಬೇರೆ ಹುಡುಗನಿಗಾಗಿರ್ಬೋದು, ಬೇರೆ ಏಕೆಂದ್ರೆ ಕುಟುಂಬದಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಈಕೆ ಏನಂದ್ರೆ ಎಲ್ಲ ಮಾಧ್ಯಮಗಳು ದಿಕ್ಕು ತಪ್ಪಿಸ್ಬಿಟ್ಟಿದ್ದಾಳೆ. ಒಂದೊಂದರಲ್ಲಿ 50 ಸ್ಟೇಟ್ಮೆಂಟ್ 50 ಮಾಧ್ಯಮದಲ್ಲೂ ಕೊಟ್ಟಿದ್ದಾಳೆ, ಒಬ್ಬೊಬ್ರಿಗೂ ಒಂದೊಂದು ಕೊಟ್ಟಿದ್ದಾರೆ. ಅದೆಲ್ಲ ಮಾತಾಡ್ಬೇಕಾರೆ ಏನ್ ಮಾತಾಡ್ತೀವಿ ಕರ್ನಾಟಕ ಜನತೆ ಇನ್ನೊಂದು ಎಸ್ಪೆಷಲಿ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಅವ್ರ ಕಾಮೆಂಟ್ಸ್ ಅಲ್ಲಿ ಮುಖ್ಯನ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾಳೆ. ಇಲ್ಲ ಇದು 1, 2, 3 ಆಯ್ತು, 4, 5ನೇ ಕಡೆ ಪಯಣ, 6ನೇ ಕಡೆ ಪಯಣ ಅಂದ್ರೆ ಎಲ್ಲ ಒಂದ್ ಕಡೆ ಎಲ್ಲಾರನ್ನೂ ಯಾಮಾರಿಸುವಂತ ಕೆಲಸ ಬಹಳ ಅಚ್ಚುಕಚ್ಚಾಗಿ ಮಾಡಿದ್ದಾರೆ. ಆಮೇಲೆ ಏನಾಗಿದೆ, ಈ ಹ್ಯಾಬಿಟೇಟ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ, ಈಕೆ ಕುಟುಂಬ ತಾಯಿ ಅದರಲ್ಲಿ, ಯಾಕೆಂದ್ರೆ ನಿಸೀರ್ಮರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ.